ಯಾರು ಹೇಳಿದ್ರಿ? ನೆನೆಲ್ಲ ಮೊನ್ನೆ ಇದ್ರು, ಏನ್ ಬಂದು ಭಾಷಣ ಮಾಡಿದ ತಕ್ಷಣ ಪ್ರಚಾರ ಇದ್ದಾಗಿನ ರಮೇಶ್ ಕುಮಾರ್ ಅವರು ಇದ್ರು. ರಮೇಶ್ ಕುಮಾರ್ ಅವರು ನಾನು ಜೊತೆಗೆ ಮುಳಬಾಗಿಲು ದೇವಸ್ಥಾನಕ್ಕೆ ಹೋಗಿದ್ದು, ಮುಳಬಾಗಿಲು ದೇವಸ್ಥಾನ ಪ್ರಚಾರಕ್ಕೆ ಬಂದು ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳೋರಷ್ಟೇ. ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳಿದ್ದಾರೆ ರಮೇಶ್ ಕುಮಾರ್ ಅವರು. ಕೆಲವರು ಒಂದೊಂದು ಎಲೆಕ್ಟ್ರಲ್ ಪಾಲಿಟಿಕ್ಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ, ಬೇರೆ ಪಾಲಿಟಿಕ್ಸ್ ಖಂಡಿತ ಮಾಡೇ ಮಾಡ್ತಾರೆ. ಈ ರಾಜಕಾರಣದಲ್ಲಿ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಸಾಯಗಂಟ ಒಂದು ಪಕ್ಷದ ಸಿದ್ಧಾಂತ ಏನಿರ್ತದೆ ಎಲ್ಲಿವರೆಗೂ ಸರ್ವಿಸ್ ಮಾಡ್ತಾ ಇರ್ತಾರೆ. ಎಲೆಕ್ಷನ್ ರಾಜಕಾರಣಕ್ಕೂ ರಾಜಕಾರಣ ನಿವೃತ್ತಿಗೂ ಬಹಳ ವ್ಯತ್ಯಾಸ ಇದೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್ ತೊಗೊಳ್ಳಿ ಮೇಡಮ್, ಕೂತ್ಕೊಳ್ಳಿ ನಿಮಿಷ. ನಾನು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ಇವತ್ತಿಂದ ಅಧಿಕೃತವಾಗಿ ತೇಜಸ್ವಿನಿ ಗೌಡರವರಿಗೆ ನಾನು ಅಫಿಷಿಯಲ್ ಸ್ಪೋಕ್ಸ್ಮನ್ ಆಗಿ ನಾನು ನೇಮಕ ಮಾಡ್ತೇನೆ. ರಾಷ್ಟ್ರೀಯ ಸ್ಪೋಕ್ಸ್ಮನ್ಗೂ ರಾಜ್ಯ ಸ್ಪೋಕ್ಸ್ಮನ್ಗೂ ತೆಗೆದುಕೊಳ್ಬೇಕು. ಜೊತೆಗೆ ಅವ್ರ ಪ್ರಚಾರಕ್ಕೂ ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಗಳು ಎಲ್ಲೆಲ್ಲಿ ಕರೀತಾರೆ ಅಲ್ಲೆಲ್ಲ ಕಡೆ ಹೋಗುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. GC ಚಂದ್ರಶೇಖರ್ ಅವ್ರಿಗೆ ಗೈಡ್ ಮಾಡ್ತಾರೆ. ನಮಸ್ಕಾರ. ಯಾಕೆ